ಇಷ್ಟೊತ್ತು ಮಾತಾಡಿದ್ವಲ್ಲ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ ಅವ್ರು ಹೇಳ್ತಾ ಇರೋದು ಒಂದೇ ನನ್ನ ಹೆಂಡತಿ ನನ್ನನ್ನು ಮುಟ್ಟಕ್ ಬಿಡ್ತಾ ಇಲ್ಲ ಯಾವ ಗಂಡ ನಿಮ್ಗೆ ಇಷ್ಟಾನೇ ಇಲ್ವಾ ನಿಮ್ ಗಂಡ ಅಂತ ಇಷ್ಟನೇ ಇಲ್ಲ ಅಂತಲ್ಲ ಸರ್, ಅವರು ಮಾಡಿದ್ದಾರೆ, ಅದು ಮಾಡ್ದೆ ಅಂತೂ ಇಲ್ಲ, ಅವ್ರ ಅದ್ರಲ್ಲಿ ಸೈಕೋನೇ ಇದ್ದಾರೆ. ಅವ್ರು ಹೇಳಿದ್ದು ರೀಸನ್ಸ್ ನಾನ್ ಕೋಪ ಇರೋ ರೀಸನ್ಸ್ ಅವ್ರು ಹೇಳಿದ್ದಾರೆ ಹೊರ್ತು ಅವಾಗ ಏನ್ ಪ್ರಾಬ್ಲಮ್ಸ್ ಆಗಿದೆ ನಾನು ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದ್ ಬಿಟ್ಟು ಅವ್ರು ಮಾಡೇ ಇಲ್ವಾ? ಇವರು ಒಂದು ಕಂಪ್ಲೇಂಟ್ ಅಲ್ಲಿ ಅಂದ್ರೆ ಒಂದು ಅಂಶ ಹೇಳಿದ್ದಾರೆ, ಏನಂದ್ರೆ ಗೃಹ ಅತ್ಯಾಚಾರ ನಿರಂತರವಾಗಿ ನನ್ನ ಗಂಡ ನಡೆಸ್ತಾ ಇದ್ರು. ಗೃಹ ಅತ್ಯಾಚಾರ ಸರ್, ಈಗ ಅವಳು ಹತ್ತಿರಕ್ಕೆ ಬಂದ್ರೆ ಕೇಳಿ, ಮನೇಲಿಗೆ ಹೋದ್ವಾ, ಇಷ್ಟ ಆಯ್ತು, ನಮ್ಮ ತಂದೆ ತಾಯಿನ ಹೋದಾಗ ಬೆಡ್ಶೀಟ್ ತಗೊಂಡ್ಬಂದು ತಂಗಿದ್ದಕ್ಕೆ ಇವರಣ್ಣ ಏನು ನೀವು ನಿಮ್ ಮಗಳನ್ನ ನಮ್ ಡ್ಯಾಡಿಗೆ ಫೋನ್ ಮಾಡಿ ಹರಾಸ್ಮೆಂಟ್ ಮಾಡಿರೋದು ಏನಂತ ಹೇಳಿದ್ರೆ, ನೀವ್ ಮಗಳನ್ನ ನೀವು ಹೇಳಿ ಕಳ್ಸಿದೀರಾ ಅದ್ ತಗೊಂಬ ಇದ್ ತಗೊಂಬ ನಿಮ್ ಮನೆಗೆ ಅಂತ ಹೇಳಿ ಅವಳೋಗಿ ಜಗಳ ಮಾಡ್ತಿದ್ದಾಳೆ. ನನ್ ನಿಮ್ಗೆ ಏನು ಬೇಡ ಅಂತ ಅಂದೆ. ಅದಾದ್ಮೇಲೆ ಏನಂತ ಹೇಳಿದ್ರೆ, ನನ್ನ ತಂಗಿಗೆ ಫೋನ್ ಮಾಡಿ ನಿಮ್ಮ ಅಕ್ಕ ಏನು ಊಟ ಮಾಡ್ತಿಲ್ಲ, 10,000 ನೀನ್ ಕಳ್ಸು ಇವಾಗ, ಈ ತರ ಎಲ್ಲ ಮಾಡ್ಬಿಟ್ಟು ನನ್ನ ಪೇರೆಂಟ್ಸ್ಗೆ ಜಗಳ ಎಲ್ಲ ಮಾಡ್ಬಿಟ್ಟು ಇವ್ರಣ್ಣ ಇವಾಗ ಬಾ ಮಲ್ಕೋ, ನನ್ ತಮ್ಮ 70,000 ಇಕ್ಕಿ ಕಳ್ಸಿದೀವಿ ಕೋಪರೇಟ್ ಮಾಡಕ್ ಹೇಳಿ ಅಂತ ಅಂದ್ರೆ ಯಾವ ಹೆಣ್ಮಕ್ಳು ಸಹಿಸ್ಕೋತಾಳೆ? ನಮ್ಗೂ ಮಾನ ಮರ್ಯಾದೆ ಇರುತ್ತೆ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಕ್ವಶನ್ಸ್ ಕೇಳಿದ್ರೆ 70,000 ಇಕ್ ಮದ್ವೆ ಮಾಡಿದೀವಿ ಕೋಪರೇಟ್ ಮಾಡಕ್ ಹೇಳಿ ಅಂದ್ರೆ ನಮ್ಮ ಮನೇಲಿ 40 ಲಕ್ಷ ಖರ್ಚು ಮಾಡಿದ್ದಾರೆ, ನಾವೇನ್ ಮನೆ ಕೆಲಸ ಮಾಡಿ ಅಂತ ಹೇಳ್ತೀವಿ. ಒಂದ್ ನಿಮಿಷ, she is always talking on money. ಅವಳಿಗೆ ಇದಕ್ಕೆ ಏನು ಹೇಳ್ತೀರಿ ನೀವು? ಒಂದು ನಿಮಿಷ, ಮನಿ ಅವಳು she is talking a contract. ಮದುವೆ ಅನ್ನೋದು ಕಾಂಟ್ರಾಕ್ಟ್ ಅಲ್ಲ ಸರ್, ಸಂಸಾರ. ಹೌದಾ? ಅದೇ ಇವಳು ಹೇಳ್ತಾಳೆ ಮಾತಿ, ನಾನು ಮುಂದೆ ಹೇಳ್ದ ಮನೇಲಿ ಮುಂದೆ 70,000 ಕೊಟ್ಟು 10,000 ಕೊಟ್ಟು ನಾನು ಸುಳ್ಳು ಹೇಳ್ದ, ನಾನು ಹೇಳ್ತಿಲ್ಲ, ನಾನು ಹೇಳಿದ ಟಿಕೆಟ್ ಬುಕ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಆದ್ರೆ ಇವಳು ಮಾತಾಡೋ ಮಾತುಗಳಿಗೆ ಅಂದ್ರೆ ನಾವು 40 lakhs ಇಟ್ಕೊಂಡು ಮದುವೆ ಮಾಡಿವಿ, ನೀವು ಬರೀ 25 lakhs ಇಟ್ಕೊಂಡು ಮದುವೆ ಮಾಡಿರಿ, ನಮ್ಮ ಸಾಮಾನು ನಿಮ್ಗೆ ಏನಿಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನಾನು ಬೇಕಾದಾಗ ನೀನು ಮುಟ್ಬೇಕು ಅಂದ್ರೆ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ನಮ್ದು ಮದುವೆ ಆಗಿದೆ, ನಮ್ದು ದುಡ್ಡು ಖರ್ಚಾಗಿದೆ, 30 ಲಕ್ಷ 25 ಲಕ್ಷ ಅಂದ್ರೆ ಖರ್ಚಾಗಿದೆ. ಅಂದ್ರೆ ಇವಳು ಸ್ವಲ್ಪ ನಮ್ಗಿನ್ನ ಒಂದು 5 ಲಕ್ಷ ಜಾಸ್ತಿ ಖರ್ಚಾಗಿದೆ ಅಂತ ಹೇಳಿ ಇವಳು ನಾನು ಮುಟ್ಲೇಬಾರ್ದು ಅಂದ್ರೆ ಹೆಂಗ್ ಸರ್ ಆಗುತ್ತೆ? ಮನೇಲಿ ಮನೇಲಿ ಯಾಕೆ ಹೋಗ್ತಾರೆ? ಅಲ್ಲ ಮನೇಲಿ ಯಾಕೆ ಹೋಗ್ತಾರೆ ಅಂತ ಹೇಳಿ ಅವ್ರ ಕ್ವಶನ್ಗೆ ನಾನು ಉತ್ತರ ಕೊಡ್ತೇನೆ ಎಲ್ಲದಕ್ಕೂ. ಅವರು ಔಟ್ ಆಫ್ ಟಾಪಿಕ್ ಕಟ್ ಮಾಡಿ ಹೋಗ್ತಾ ಇದಾರೆ ಅಂದ್ರೆ ಅವರು ಯಾವ್ದಕ್ಕೂ ವಿವರಣೆ ಕೊಡ್ತಾ ಇಲ್ಲ. ಇನ್ನೊಂದು ಟಾಪಿಕ್ ಚೇಂಜ್ ಮಾಡ್ತಾರೆ, ಅದ್ ಬೇಡ ಬಿಡಿ ಅಂತಾರೆ, ಇದ್ ಬೇಡ ಬಿಡಿ ಅಂತಾರೆ. ಅವ್ರು ಹೇಳೋದನ್ನ ಹೆಂಗ್ರಿ ಬಿಡಕ್ಕಾಗತ್ತೆ ಸರ್? ಆಯ್ತು ಸರ್, ಅವ್ರು ಹೇಳಿದೆಲ್ಲ ನಮ್ಮ ಮೇಲೆ ಆರೋಪ ಅಂದ್ಕೊಳ್ಳಿ ತಗೊಳ್ಳಿ. ನನ್ನ ಸಂತಾನ ಇಷ್ಟೇ, ಮದುವೆಯಾಗಿ 3 years ಆದ್ರೆ ವೈ ಶಿ ಇಸ್ ನಾಟ್ ಕೋಪರೇಟಿಂಗ್ ಫಾರ್ ಮ್ಯಾರೇಜ್? ಅವ್ರ ಪ್ರಶ್ನೆ ಮದುವೆಯಾಗಿ 3 ವರ್ಷ ಆಯ್ತು, ಹೇಳ್ಬಿಡಿ ಜೋರಾಗಿ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ಕೇಳಿ. ನೋಡು, ಸುತ್ತಿ ಬಳಸಿ ಯಾವ್ದು ಓಪನ್ ಆಗಿ ಹೇಳ್ತಾರೆ. ಅವ್ರ ಮನೇಲಿ 3 ಸಂಸಾರ ಆಯ್ತಾ? ನಮ್ಮನೆ ಸಂಸಾರ ನೀನೇನ್ ಮಾಡಂಗಿಲ್ಲ. ಇಲ್ಲಿ ಮಲ್ಲೇಶ್ವರಂ ಏನಾದ್ರೆ ಹೇಳಿ, ಅದು ಟಾಪಿಕ್ ಎಲ್ಲೆಲ್ಲೋ ಅದಕ್ಕೆ ಸುತ್ತಿ ಬಳಸಿ ಅವಶ್ಯಕತೆ ಇಲ್ಲ. ಅವ್ರು ಹೇಳೋ ಪ್ರಕಾರ ಸಪರೇಟ್ ಒಂದ್ಸಾರಿ ಕೇಳ್ಬಿಡಿ. ಅಲ್ಲ ಕೇಳೋಣ ಒಂದ್ಸಾರಿ, ಟೈಮ್ ವೇಸ್ಟ್. ಅಲ್ಲಿ ನಿಮ್ಮ ಮಾತುಗಳನ್ನೆಲ್ಲ ನಾವು ಕೇಳಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಸರ್ ಏನಂತ ಹೇಳಿದ್ರೆ ಅವ್ರ ಮನೇಲಿ 3 ಫ್ಯಾಮಿಲಿ, 3 ಫ್ಯಾಮಿಲಿನೂ ಕರೆಕ್ಟ್ ಆಗಲ್ಲ. ಓಪನ್ ಸ್ಟೇಟ್ಮೆಂಟ್ ಆಗಿ ಅವ್ರು ಅಂದ್ರೆ ಇವ್ರ ಅದಕ್ಕೆ ಅವ್ರ ತಂದೆನೇ ಬಂದು ಮಾತಾಡ್ತಾರೆ ಅವ್ರಿಗೇನು ಹರಾಸ್ಮೆಂಟ್ ಮಾಡಿದಾರ ಅಂತ. ಇದಕ್ಕಿಂತ ಪ್ರೂಫ್ ಏನು ಕೊಡಕ್ಕಾಗಲ್ಲ. ಏನಂತ ಹೇಳಿದ್ರೆ ಅವ್ರ ತಂಗಿ ಮದ್ವೆ ಆಗಿದೆ, ಅವರು ಹಳ್ಳಿಲೇ ಹುಟ್ಟು ಬೆಳೆದವರು. ಅವರು ಹಳ್ಳಿಗೆ ಹೋದ್ರೆ ಅಲ್ಲಿದ್ರೆ ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ಹೇಳಿ ಹೋಗಿಲ್ಲ. ಕೋವಿಡ್ ಟೈಮಲ್ಲಿ ಅವ್ರು ಹೇಳ್ಬಿಡ್ಲಿ. ಅದು ನಮ್ ಸಂಸಾರ ಬಗ್ಗೆ ಮಾತಾಡಿದ್ರೆ ಅವರಮ್ಮನ ಬಗ್ಗೆ ಮಾತಾಡೋದು ತುಂಬಾ ಇದೆ. ಅವರಮ್ಮನ ಬಗ್ಗೆ ನಾನು ಮಾತಾಡ್ತೀನಿ, ನೀನು ಬೇಜಾರಾಗಬೇಡ. ಇವಾಗ ಹೇಳ್ತಾನೆ ಅವರು ಹಳ್ಳಿ ಹೋಗಲ್ಲ ಅಂತ ಹೇಳಿದಕ್ಕೆ ಅವ್ರ ಅತ್ತೆ ಹೇಳಿದ್ರಂತೆ, ನೀನೇನೋ ಮಾಡ್ಬೇಡಮ್ಮ, ನೀನ್ ಬಂದ್ ರೆಸ್ಟ್ ಮಾಡು, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡಿಲ್ಲ. ಮತ್ತೆ ಅವ್ರ ಅಳಿಯ ಕೋವಿಡ್ ಟೈಮಲ್ಲಿ ಮನೆ ಮಾಡಿದ್ರು, ಅದಕ್ಕೂ ಹೋಗಿಲ್ಲ. ಅವರು ಜೆಂಡರ್ ಇಲ್ಲ ಅಂತ ಹೇಳಿ ಕಳ್ಸಿದ್ರು. ಬಟ್ ಅವ್ರಿಗೆ ಈಗ 2 ಮದ್ವೆಗೆ ಮಗು ಆಗ್ತಾ ಇದೆ. ಇನ್ನು ಅಣ್ಣನ ವಿಷಯಕ್ಕೆ ಬಂದ್ರೆ ಅವರು ಅಷ್ಟೇ, ಎಷ್ಟು ಕೊಟ್ಟಿದ್ರು ನನ್ಗೆ ಅದ್ ಕೊಟ್ಟಿಲ್ಲ, ಇದ್ ಕೊಟ್ಟಿಲ್ಲ, ಅದ್ ಕೊಡ್ಬೇಕು, ಇದ್ ಕೊಡ್ಬೇಕು. ನಾನು ಯಾಕೆ ಅವ್ರ ಮನೆಗೆ ಹೋಗಿ ಒಂದ್ ದಿವಸ ರೈಸ್ ಮಾಡ್ಕೊಟ್ರಂತೆ, ನಾನು ಯಾಕೆ ತಿನ್ಬೇಕು? ಅವರು ವರ್ಕಿಂಗ್ ವುಮನ್, ಅರ್ಜೆಂಟ್ ಬಂತಂತೆ, ನಾನು ಯಾಕೆ ಅವ್ರ ಮನೆಗೆ ಹೋಗಿ ತಿನ್ಬೇಕು? ಅಳಿಯ ಅನ್ನೋ ಜ್ಞಾನ ಇಲ್ವಾ? ಹಂಗೆ ಹಿಂಗೆ ಅಂತ ಹೇಳಿ ಅರೆಸ್ಟ್ ಮಾಡಿ ಅವ್ರಿಗೂ ಚಿನ್ನ ಎಲ್ಲ ಕೇಳಿ ಅವರು 6 months ಇವಾಗ ಡೈವರ್ಸ್ ಕೊಡ್ತೀನಿ ಅಂತ ಹೋಗಿದ್ರು. ಫ್ಯಾಮಿಲಿ ಕೂರಿಸಿ ವಾಪಸ್ ಕೂರಿಸಿ ಮಾಡಿರೋದು. ನಮ್ದು ಹಿಂಗಾಗಿದೆ. ಇವ್ರ ಮನೇಲಿ ಏನಂತ ಅಂದ್ರೆ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ತಂದಿಲ್ಲ ಎಲ್ಲ 3 ಜನ ತಾಯಿನೂ ಡಿಮ್ಯಾಂಡ್ ಮಾಡೋದು, ಹಂಗೆ ಹಿಂಗೆ ಅದನ್ನ ತಾಯಿ ಹತ್ರ ಹೇಳ್ಕೊಂಡ್ರೆ ಉಳಿ ಇನ್ಬಿಡ್ತಾರೆ ಅಂತ ಹೇಳೋದು, ಹಿಂಗೆ ಆಗ್ತಿತ್ತು. ಮತ್ತೆ ನಾನ್ ಬಂದ ತಕ್ಷಣ ನನ್ಗೆ ಒಂದೊಂದಾಗಿ ವಿಷಯ ಗೊತ್ತಾಗ್ತಾ ಬ್ರದರ್ ಮದ್ವೆನೂ ಡೈವರ್ಸ್ ವರ್ಗೂ ಬಂದಿತ್ತು. ಅವ್ರದ್ದು ಹುಡುಗಿದು ಹಂಗಾಗಿದೆ, ನಮ್ದು ಈ ಲೆವೆಲ್ಗೆ ಬಂದಿದೆ. ಹಿಂಗೆ ಇದ್ದು ಮತ್ತೆ ಅವ್ರ ಅಣ್ಣ ಏನ್ ಹೇಳಿದಾರೆ ಅಂತ ಅಂದ್ರೆ, ನೀನು ಕಣ್ಣಲ್ಲಿ ಎದುರಿಸ್ಬೇಕು ಅಣ್ಣ, ಎವಿಡೆನ್ಸ್ ಮಾಡಿಕ್ಬೇಡ, ಹೊಡಿಬೇಡ. ಮತ್ತೆ ನಮ್ಮಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು ಅವಳು. ಮತ್ತೆ ಮಕ್ಳು ಮಾಡಿಕ್ಬಿಟ್ರೆ ಅವಳೆಲ್ಲೂ ಹೋಗಲ್ಲ, ಬಿದ್ದಿರ್ತಾಳೆ ಇಲ್ಲೇನೆ.
ನನಗೆ ನೆಲೆ ಇಲ್ಲ. 12 ಗಂಟೆ ರಾತ್ರಿ ಮನೆಯಿಂದ ಹೊರಗಡೆ ಬಂದು ಬಿಸಾಕಿರ್ತಾರೆ ನನ್ನನ್ನು. ಈ ಬ್ಯಾಗ್ ತೆಗೆದು ತಳ್ಳಿರ್ತಾರೆ. ಅವ್ರ ಮನೆ ರೋಡಲ್ಲೆಲ್ಲ ನೋಡಿದಾರೆ ಅದನ್ನ, ಇದಾರೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ. ಬಿಸಾಕ್ದಾಗ ನನ್ಗೆ ನೆಲೆ ಇಲ್ಲ. ಯಾವ ಕಾನ್ಫಿಡೆನ್ಸ್ ಮೇಲೆ ಮಕ್ಳು ಮಾಡ್ಕೋತೀರಾ? ಅದನ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು 12 ಗಂಟೆಗೆ ಹೇಳಿ ಸರ್? ಯಾವ ಅವ್ರ ಮನೇಲಿ ಈ ತರ ಎಲ್ಲ ಮಾತುಕತೆ ಕೇಳಾದ್ಮೇಲೆ ನನ್ನ ಲೈಫೇ ಹಾಳಾಗ್ತಿದೆ, ಆ ಮಗು ಲೈಫ್ ಏನ್ ಮಾಡ್ಲಿ ನಾನು ಕರ್ಕೊಂಡ್ ಬಂದು? ಅದಕ್ಕೆ ನಾನು ಹೇಳಿದ್ದು 60 ವರ್ಷ ತನಕ ಟೈಮ್ ಕೊಡ್ತೀನಿ. ಅವ್ರ ಅಣ್ಣನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾನಲ್ಲ, ಮಕ್ಳು ಮಾಡ್ಬಿಡು ಎಲ್ಲೋ ಹೋಗಲ್ಲ ಅವಳು ಅಂತ. ಅವ್ರ ಮನೆ ಕೇಸ್ ಕೇಳಾದ್ಮೇಲೆ ಇದಕ್ಕೆ ನಾನು ವಿಡಿಯೋದಲ್ಲಿ ಕೂಡ ಹೇಳಿದೀನಿ 60 ವರ್ಷ ನಿಮಗೆ ಟೈಮ್ ಕೊಡ್ತೀನಿ, ಸರಿ ಹೋಗಿ ಅಂತ ಹೇಳಿದೀನಿ ಬಿಟ್ಟು. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅವ್ರು ಅದನ್ನ ಕೂಡ ಹೇಳಿದ್ದಾರೆ, ಅಲ್ಲಿ ತಾಳಿ ಹಾಕೊಳ್ಳಿಲ್ಲ, ಇದಾಕೊಂಡಿಲ್ಲ ಅಂತ ಹೇಳಿ. ನಾನು ಡೈರೆಕ್ಟ್ ಆಗಿ ಆಫೀಸಿಂದ ಬಂದಿರೋದು, ನನ್ನ ಮನೆಯಿಂದ ಬಂದಿರಲ್ಲ. ಈಗ ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಹೇಗೆ 3 ವರ್ಷ ಆಯ್ತು ಅಂತೀರಾ ಮದುವೆ ಆಗಿ? 2.5-3 ವರ್ಷ ಇದೇ ಜಗಳ, ಇದೇ ರಾಮಾಯಣ, ಇದೇ ವಿಡಿಯೋ. ದೊಡ್ಡವ್ರು ಕೂರಿಸಿ ಮಾತಾಡೋ ಬಗೆಹರಿಸೋ ಪ್ರಯತ್ನ ಮಾಡಿಲ್ವಾ? ಆಗಿದೆ ಸರ್. 6 months ಏನೋ ಅವ್ರ ಮನೇಲಿ ಇದ್ದೆ ಸ್ಟಾರ್ಟಿಂಗು. ಹಿಂಗೆ ಆಗ್ತಿದಂಗೆ ಒಂದ್ ವೀಕ್ ಇಲ್ಲಿ ಇರ್ತಿದೆ, 1 week ಅಮ್ಮನ ಮನೇಲಿ ಇರ್ತಿದೆ. ತುಂಬಾ ಹರಾಸ್ಮೆಂಟ್ ಆದಾಗ ಸರಿ ಅಂತ ಅಂದ್ಬಿಟ್ಟು ಒಂದು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ನಲ್ಲ ಆ ರೂಮ್ದು. ಅದಾದ್ಮೇಲೆ ನಾನೇ ಕಾಲ್ ಮಾಡ್ತಿದ್ದು, ಊಟ ಆಯ್ತಾನೆ ನೀನ್ ಬಂದ್ ಮಾಡ್ಕೊಡ್ತಿದ್ದ, ನಮ್ಮಲ್ಲಿ ಕೆಲಸ ಇದೆ ಬಾ ಅಂತ ಹೇಳೋರು. ಎಲ್ಲ ಸಹಿಸ್ಕೊಂಡು ನಾನೇ ಕಾಲ್ ಮಾಡ್ತಿದ್ದು ಅವ್ರನ್ನ ಕೇಳಿಬೇಕಾದ್ರೆ. ಸರಿ, ಸ್ವಲ್ಪ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಫೀಲ್ ಆಯ್ತು, ಹೆಂಡತಿ ಅಂದ್ರೆ ಅದಕ್ಕೆ ಇರುತ್ತೆ. ನಾ ಒಂದು ಮಾತು ಬೈದೆ, ಚಪ್ಪಲಿ ಹೊಡಿತೀನಿ ನಿನಗೆ ಇನ್ನೊಂದ್ಸಲಿ ಬಂದ್ರೆ. ಅದೇ ವಿಷಯ ಎತ್ಕೊಂಡು ಬಂದೆ. ಮನೆ ನೋಡಕ್ಕೆ ಇನ್ನೊಂದು ಮನೆ ಕರ್ಕೊಂಡು ಹೋಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.